ಇದೇ ಎ.ಡಿ. ಶ್ರೀನಿವಾಸ್ ಏನಿದ್ದಾನೆ ಇವನೇ 54 ಲಕ್ಷ ತಗೊಂಡಿರೋನು ಸಬ್ ಕಾಂಟ್ರಾಕ್ಟರ್ ಹತ್ರ. ಈ ಸಬ್ ಕಾಂಟ್ರಾಕ್ಟರ್ ಮಹೇಂದ್ರ ಏನು ಮಾಡ್ತಾನೆ ಅಂದರೆ ಪೊಲೀಸ್ ಹತ್ರ ಹೋಗಿ ಅಯ್ಯೋ ನಂಗೆ ಅನ್ಯಾಯ ಆಗಿದೆ, ನನಗೆ ಇಷ್ಟು ಮೋಸ ಮಾಡಿದ್ದಾನೆ ಅಂದರೆ ಅಲ್ಲೂ ಕೂಡ ಇವನ ಒಂದು ಆಡಳಿತದ ಮದವೇರಿತ್ತು, ಅಲ್ಲೂ ಇವನ ಆಡಳಿತ ನಡೀತು. ಅದಾದಮೇಲೆ ನೀನು ಕಂಪ್ಲೇಂಟ್ ವಾಪಸ್ ತಗೋ ಅಂತ ಹೇಳ್ತಾನೆ, ನಾನು ಕೊಡ್ತೀನಿ ಅಂತಾನೆ. ಬಟ್ ಕಂಪ್ಲೇಂಟ್ ವಾಪಸ್ ತಗೊಂಡ್ಮೇಲೆ ಹಣ ಕೊಡಲಿಲ್ಲ. ಸೊ ಅದಾದ್ಮೇಲೆ ಪತ್ನಿ ಜೊತೆ ಹೋಗಿ ಹಣ ಕೇಳಿದ್ರು, ಅದು ಕೊಡ್ಲಿಲ್ಲ. ಅವನಿಗೆ ಹಣನೂ ಇಲ್ಲ, ಏನೂ ಇಲ್ಲ. ಏನ್ರಿ ನಡೀತಿದೆ ಇಲ್ಲಿ? ಇಷ್ಟೊಂದು ಭ್ರಷ್ಟಾಚಾರನ ನಾವು ಕೇಳಿದ್ವಪ್ಪ. ಲಕ್ಷ ಅಂದ್ರೆ ಒಂದು 10 ಲಕ್ಷನೋ 5 ಲಕ್ಷನೋ ಭ್ರಷ್ಟಾಚಾರ, 50 ಲಕ್ಷ ಮನೆ ಫಾರ್ಮ್ ಹೌಸ್ ನಿರ್ಮಾಣಕ್ಕೆ ಸಬ್ ಕಾಂಟ್ರಾಕ್ಟರ್ ಹಣ ದುರ್ಬಳಕೆ. ಬಾಕಿ ಹಣ ಕೇಳಲು ಹೋದ ಮಹೇಂದ್ರನಿಗೆ ಕ್ಯಾರೆ ಅನ್ನದ ಅಹಂಕಾರಿ. 2024ರಲ್ಲಿ ಹನುಮಂತ ನಗರ ಪೊಲೀಸ್ ಠಾಣೆಯಲ್ಲಿ ಎ.ಡಿ. ವಿರುದ್ಧ ಎನ್ಸಿಆರ್. ಮನೆಗೆ ಬಂದ ಸಂತ್ರಸ್ತ ಮಹೇಂದ್ರ ಪತ್ನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ಬದುಕು ಕಟ್ಟಿಕೊಳ್ತಿದ್ದಂತಹ ಸಬ್ ಕಾಂಟ್ರಾಕ್ಟರ್ ಮಾಡಿದ ಕೆಲಸಕ್ಕೆ ಹಣವಿಲ್ಲ, ಕೈಯಿಂದ ಕೊಟ್ಟ 15 ಲಕ್ಷವೂ ಇಲ್ಲದೆ ಬೀದಿ ಪಾಲ್. ಠಾಣೆಯ ಮೆಟ್ಟಿಲೇರಿದ್ರೂ ನ್ಯಾಯ ಸಿಗದ ಅತಂತ್ರರಾದ ಬಡ ಕುಟುಂಬ. ಇವನು ಶ್ರೀನಿವಾಸು ನಾವು ಮನೆ ಕಟ್ತೀನಿ, ಫಾರ್ಮ್ ಹೌಸ್ ಕಟ್ತೀನಿ ಅಂತ ಹಣವನ್ನ ತಗೊಂಡಿಯಾನೆ. ಹಣನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಸೊ 2024ರಲ್ಲಿ ಹನುಮಂತ ನಗರ ಪೊಲೀಸ್ ಠಾಣೆಯಲ್ಲಿ ಎ.ಡಿ. ಶ್ರೀನಿವಾಸ್ ವಿರುದ್ಧ ಎನ್ಸಿಆರ್ ಕೂಡ ಆಯಿತು. ಇಷ್ಟೇ ಅಲ್ಲದೆ ಪಾಪ ಮಹೇಂದ್ರ ಅವರು ಅವರ ಪತ್ನಿನ ಕರ್ಕೊಂಡು ಶ್ರೀನಿವಾಸ್ ಮನೆಗೆ ಹೋಗ್ತಾರೆ. ಆದರೆ ಆ ಶ್ರೀನಿವಾಸು ಅವಾಚ್ಯ ಶಬ್ದಗಳಿಂದ ಹೀನಾಮಾನವಾಗಿ ಆಕೆಯನ್ನ ಬೈದು ಕಳಿಸ್ತಾರೆ. ಮಾಡಿದ ಕೆಲಸಕ್ಕೂ ಹಣ ಇಲ್ಲ, ಕೈಯಿಂದ 15 ಲಕ್ಷ ಕೊಟ್ಟಿದ್ರು, ಅದು ಕೂಡ ಇಲ್ಲ. ಏನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲೂ ಕೂಡ ನ್ಯಾಯ ಸಿಗ್ಲಿಲ್ಲ. ಸೊ ಈ ತರ ಭ್ರಷ್ಟಾಚಾರ ಮಾಡಿದ್ರೆ ಹೇಗೆ ಸ್ವಾಮಿ? ನಿಮ್ಮನ್ನೆಲ್ಲ ಯಾರ ಅಧಿಕಾರಿಗಳು ಅಂತ ಹೇಳ್ತಾರ? ಇಷ್ಟೊಂದು ಭ್ರಷ್ಟಾಚಾರನ? 50 ಲಕ್ಷ ಹೋಗ್ಲಿ ರೀ, ಪಾಪ ಅವನು ಕೆಲಸ ಮಾಡಿದಾನೆ, ಕೆಲಸ ಮಾಡಿದ್ಕೆ ನಿಯತ್ತಾಗಾರು ದುಡ್ಡು ಕೊಟ್ರ, ಅದು ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ನ್ಯಾಯ ಸಿಗ್ಲಿಲ್ಲ, ಹೋಗ್ಲಿ ನನ್ನ ಹೆಂಡತಿಗೆ ಕರ್ಕೊಂಡು ಹೋದ್ರು ಎಲ್ಲೋ ಒಂದು ಅಲ್ಪ ಸ್ವಲ್ಪ ಕೊಡ್ಬೋದು ಅಂತ ಹೆಂಡತಿನ ಎ.ಡಿ. ಶ್ರೀನಿವಾಸ್ ಮನೆಗೆ ಇದೇ ಮಹೇಂದ್ರ ಅವರ ಹೆಂಡತಿನ ಕರ್ಕೊಂಡು ಹೋಗ್ತಾನೆ. ಆ ಹೆಂಡತಿಗೂ ಹೀನಾಮಾನವಾಗಿ ಬೈತಾನೆ. ಅದಾದ್ಮೇಲೆ ಆಯ್ತಪ್ಪ ನನ್ನ ಕೊಡು, ಏನೋ ಮಾತಾಡ್ರೆ ಕೊಟ್ಟಿಲ್ಲ, ನೀನು ಪೊಲೀಸ್ ಸ್ಟೇಷನಲ್ಲಿ ಕೇಸ್ ವಾಪಸ್ ತಗ, ನಾನು ಕೊಡ್ತೀನಿ ಅಂತಾನೆ. ಆದರೆ ಕೇಸ್ ವಾಪಸ್ ತಗೊಂಡ್ಮೇಲೆ ಕೊಟ್ಟಿಲ್ಲ. 3 ನಾಮ ಹಾಕ್ತೇನೆ. ಇವನೇನು ಮಾಡ್ತೀನಿ? ಇವನ್ ಮನೆ ಉದ್ಧಾರ ಮಾಡ್ತಿದ್ದಾನೆ, ಮನೆ ಫಾರ್ಮ್ ಹೌಸು ಎಲ್ಲವನ್ನ ಕಟ್ತಿದ್ದಾನೆ ಇದೇ ದುಡ್ಡಲ್ಲಿ. ಪ್ರಭಾವ ಬಳಸಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಲು ಹೊರಟ ಎ.ಡಿ. ಶ್ರೀನಿವಾಸ. ಸರ್ಕಾರಿ ಅಧಿಕಾರಿಯೊಬ್ಬರ ಈ ವಂಚನೆಯ ಕತೆ ಕೇಳಿ ಬೆಚ್ಚಿ ಬಿದ್ದ ಜನತೆ. ಸಬ್ ಕಾಂಟ್ರಾಕ್ಟರ್ ಮಹೇಂದ್ರಗೆ ನ್ಯಾಯ ದೊರಕಿಸಿಕೊಡಲು ಜನಾಕ್ರೋಶ. ಅಧಿಕಾರದ ಮದದಲ್ಲಿ ಮೆರೆಯುತ್ತಿರುವ ಎ.ಡಿ. ಶ್ರೀನಿವಾಸನ ಕರ್ಮಕಾಂಡ. ಸಿಎಂ ಡಿ.ಕೆ.ಶಿ ಅವರೇ ಇಂಥವರನ್ನ ಕ್ಷಮಿಸಲೇಬೇಡಿ ಸ್ವಾಮಿ. ಎಸ್ ಡಿ.ಕೆ. ಶಿವಕುಮಾರ್ ಅವರೇ, ಇವ್ರನ್ನೇನಾದ್ರು ನೀವು ಕ್ಷಮಿಸಿದ್ರೆ ನಿಜವಾಗ್ಲೂ ಇದು ಅನ್ಯಾಯ ಅಂತಾನೆ. ಯಾಕಂದ್ರೆ ಸರ್ಕಾರಿ ಅಧಿಕಾರಿ ರೀ, ನಿಮ್ಮ ಅಧಿಕಾರಿಗಳು ಇಷ್ಟೊಂದು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂದ್ರೆ ಯಾಕ್ರಿ ಇವ್ರನ್ನ ಕ್ಷಮಿಸ್ತೀರಾ? ಕಳಿಸ್ರಿ, ಅರೆಸ್ಟ್ ಮಾಡಿ, ಹೋಗ್ಲಿ ಜೈಲಲ್ಲಿ ಮುದ್ದೆ ಮುರಲಿ, ಅವಾಗ ಗೊತ್ತಾಗುತ್ತೆ. ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಇವರ ಕಥೆಯನ್ನ ಕೇಳಿ, ಮಹೇಂದ್ರ ಅವರ ಕಥೆನ ಕೇಳಿ. ಯಾಕಂದ್ರೆ ಇವ್ರ ಮನೆ ಉದ್ಧಾರ ಮಾಡಕ್ಕೆ ಇನ್ನೊಬ್ರು ಮನೆನ ಹೊಡಿತಿದ್ದಾರೆ, ಇಷ್ಟೊಂದು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ನಾವು ಒಂದ್ ಕಡೆ ತೋರಿಸ್ತಾ ಇದೀವಿ, ಅದೇನದು ಕಂಪ್ಲೇಂಟ್ ಕಾಪಿನ? ಎಸ್ ಅಲ್ಲ, ಅವರು ಕೊಟ್ಟಂತಹ ದುಡ್ಡು ಅನ್ಸುತ್ತೆ, ಅದನ್ನು ಸಹ ತೋರಿಸ್ತಾ ಇದೀವಿ. ಇನ್ನೊಂದು ಕಡೆ ಶ್ರೀನಿವಾಸ್ ಅಲ್ಲ, ಎ.ಡಿ. ಶ್ರೀನಿವಾಸ್. ಒಂದು ಕಡೆ ಡಾಕ್ಯುಮೆಂಟ್ಸನ್ನು ತೋರಿಸ್ತಾ ಇದ್ದೀವಿ, ಇನ್ನೊಂದು ಕಡೆ ಅವನ ಫೋಟೋವನ್ನು ತೋರಿಸ್ತೀನಿ. ಇದೇ ಮಹಾನುಭಾವ ಶ್ರೀನಿವಾಸ, ಎ.ಡಿ. ಶ್ರೀನಿವಾಸ್. 50 ಲಕ್ಷ ಭ್ರಷ್ಟಾಚಾರ ಮಾಡಿರುವಂತಹ ಭ್ರಷ್ಟ ಅಧಿಕಾರಿ. ಇವನಿಗೆ ಅಧಿಕಾರ ಇದೆ ಅನ್ನುವಂತಹ ಅಹಂಕಾರದಿಂದ ಇಷ್ಟೊಂದು ಭ್ರಷ್ಟಾಚಾರ ಮಾಡ್ತಾನೆ. ನಾನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನುವಂತಹ ಅಹಂಕಾರದಿಂದ ಈ ಥರ ಮೆರಿತಾ ಇದ್ದಾನೆ.